ಗುಡ್ ಈವ್ನಿಂಗ್ ಎಲ್ಲರಿಗೂ. ಸೊ ಭಾಷೆ ಕಿರುಪರೀಕ್ಷೆ 1 ಮಾಡಿದ್ದೀರೆಲ್ಲರೂ? ಚೆನ್ನಾಗಾಗಿದೆ. ಭಾಳಷ್ಟು ಜನ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದೀರಿ. ಆನ್ಲೈನಲ್ಲೂ ಸಹ ಭಾಳಷ್ಟು ಜನ ಚೆನ್ನಾಗಿ ಮಾಡಿದ್ದೀರಿ. ವೆರಿ ಗುಡ್. ಇನ್ಫ್ಯಾಕ್ಟ್ ಯಾರಾದರೂ ಇದನ್ನು ಮೊದಲ ಬಾರಿ ನೋಡ್ತಿದ್ದೀರಾ ಅಂದರೆ ಈ ವಿಡಿಯೋನ ಯೂಟ್ಯೂಬಲ್ಲಿ, ನೀವು ಈ ಪರೀಕ್ಷೆನ ಬರ್ದಿಲ್ಲ ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಪರೀಕ್ಷೆಗೆ ಬೇಕಾದ ಲಿಂಕನ್ನು ಹಾಕಿರ್ತೀನಿ. ನೀವು ಅದ್ರ ಮೂಲಕನೂ ಈ ಪರೀಕ್ಷೆನ ಮೊದಲು ಬರೆದುಬಿಟ್ಟು ಆಮೇಲೆ ಇದರ ವಿವರಣೆ ನೋಡ್ಬೋದು. ಒಂದು ವೇಳೆ ಬರ್ದಿಲ್ಲ ಅಂದರೆ ಮೊದಲು ಆ ಕೆಲಸ ಮಾಡಿ, ತದನಂತರ ಈ ವಿವರಣೆ ನಿಮಗೆ ಭಾಳ ಪ್ರಯೋಜನಕಾರಿಯಾಗಲಿದೆ. ಸರಿ, ನೋಡೋಣ ಈ ವಿವರಣೆ ಮೊದಲು ನೋಡೋಣ. ವಾಕ್ಯವೃಂದ ಮೊದಲು ಈ ರೀತಿ ಇತ್ತು ಮಕ್ಕಳೇ. ವಾಕ್ಯವೃಂದ ಮೊದಲು. ಚಿತ್ರದ ಬಗ್ಗೆ ಜಾಸ್ತಿ ಗಮನ ಬೇಡ. ಈಗ ನೀವು ಓದಿದ್ದೀರಾ, ಆಲ್ರೆಡಿ ಪರೀಕ್ಷೆ ಬರೀಬೇಕಾದ್ರೆ ಓದಿದ್ದೀರಾ. ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಇನ್ನೂ ಚೆನ್ನಾಗಿ ಮನದಟ್ಟಾಗಲಿ ಅಂತ ಚಿತ್ರಗಳನ್ನು ಹಾಕಿದ್ದೀನಿ. ಸಾಂಕೇತಿಕ ಚಿತ್ರಗಳು, ಕಾಲ್ಪನಿಕ ಚಿತ್ರಗಳು, ಆಯಿತಾ? ಓಕೆ. ಹಾಂ, ಸೊ ವಾಕ್ಯವೃಂದ 1 ಯಾವುದರ ಬಗ್ಗೆ ಇತ್ತು ಮಕ್ಕಳೇ? ಹಿಂದೂ ಧರ್ಮದ ಬಗ್ಗೆ ಇತ್ತು. ಹಿಂದೂ ಧರ್ಮ ನೋಡ್ರಿ, ಅವ್ರು ಹೇಳ್ತಿದ್ದಾರೆ ಇಲ್ಲಿ ವಾಕ್ಯವೃಂದದಲ್ಲಿ, 4000 ವರ್ಷಗಳ ಹಿಂದೆ ಭಾರತದಲ್ಲಿ ಪ್ರಾರಂಭವಾದ ಹಿಂದೂ ಧರ್ಮವು ವಿಶ್ವದ ಅತ್ಯಂತ ಹಳೆಯ ಧರ್ಮಗಳಲ್ಲಿ ಒಂದಾಗಿದೆ. ವಿಶ್ವದ ಅತ್ಯಂತ ಹಳೆಯ ಧರ್ಮಗಳಲ್ಲಿ ಒಂದು ನಮ್ಮದು ಹಿಂದೂ ಧರ್ಮ. ಎಲ್ಲ ಧರ್ಮಗಳಿಗಿಂತಲೂ ಮೊದಲ ಧರ್ಮ ಬಂದಿದ್ದು ಹಿಂದೂ ಧರ್ಮ ಅಂತಲೇ ಹೇಳ್ತಾರೆ. ನಿಮ್ಮ ಧರ್ಮ ಹಿಂದೂ ಧರ್ಮ. ಇನ್ನೊಂದು ವಾದ ಇದೆ, ಆಮೇಲೆ ಹೇಳ್ತೀನಿ. ಹಿಂದೂ ಧರ್ಮವೇ ಅಲ್ಲ ಅಂತಲೂ ಹೇಳ್ತಾರೆ ಕೆಲವರು. ಅದೊಂದು ವಾದ ಇದೆ. ಎನಿವೇಸ್, ನಿಮ್ಮ ವಯಸ್ಸು ಚಿಕ್ಕದು, ಅದನ್ನು ತಿಳ್ಕೊಳ್ಳಲಿಕ್ಕೆ ವಾಕ್ಯವೃಂದಕ್ಕಷ್ಟೇ ಸೀಮಿತರಾಗೋಣ, ಆಯಿತಾ? ಇದ್ರ ಮೇಲೆ ಬರಿತಾ ಹೋದರೆ ಮತ್ತೆ PhD ಮಾಡ್ಬೋದು, ಅದೆಲ್ಲ ಬೇಡ, ಅವಶ್ಯಕತೆ ಇಲ್ಲ. 4000 ವರ್ಷಗಳ ಹಿಂದೆ ಭಾರತದಲ್ಲಿ ಪ್ರಾರಂಭವಾದ ಹಿಂದೂ ಧರ್ಮವು ವಿಶ್ವದ ಅತ್ಯಂತ ಹಳೆಯ ಧರ್ಮಗಳಲ್ಲಿ ಒಂದಾಗಿದೆ. ಹಿಂದೂಗಳು ಅನೇಕ ದೇವರುಗಳನ್ನು ನಂಬುತ್ತಾರೆ. ಬ್ರಹ್ಮನು ಬ್ರಹ್ಮಾಂಡವನ್ನು ಸೃಷ್ಟಿಸುತ್ತಾನೆ, ವಿಷ್ಣು ಅದನ್ನು ರಕ್ಷಿಸುತ್ತಾನೆ ಮತ್ತು ಶಿವನು ಹೊಸ ಸೃಷ್ಟಿಗಾಗಿ ಅದನ್ನು ನಾಶಪಡಿಸುತ್ತಾನೆ ಅನ್ನೋ ನಂಬಿಕೆ ಇದೆ. ಅವರು ದೀಪಾವಳಿ ಮತ್ತು ಹೋಳಿಯಂತಹ ಹಬ್ಬಗಳನ್ನು ಆಚರಿಸುತ್ತಾರೆ. ಹಿಂದೂಗಳು ಕರ್ಮವನ್ನು ನಂಬುತ್ತಾರೆ. ಕರ್ಮ ಅಂದರೆ ಅಯ್ಯೋ ಕರ್ಮ ಅದಲ್ಲ. ಕರ್ಮ ಅಂದರೆ ನೀವು ಮಾಡುವ ಕೆಲಸ, ನೀವು ದಿನನಿತ್ಯ ಮಾಡುವ ಕೆಲಸಗಳಿಗೆ ಕರ್ಮಗಳು ಅಂತ ಕರಿತೀವಿ. ಸೊ ಹಿಂದೂಗಳು ಏನಂತಾರೆ? ಹಿಂದೂಗಳು ಕರ್ಮವನ್ನು ನಂಬುತ್ತಾರೆ. ಅಂದರೆ ಒಳ್ಳೆಯ ಕಾರ್ಯಗಳು, ಒಳ್ಳೆಯ ಕರ್ಮಗಳು ಒಳ್ಳೆಯ ಫಲಿತಾಂಶಗಳನ್ನು ತರುತ್ತವೆ ಮತ್ತು ಕೆಟ್ಟ ಕಾರ್ಯಗಳು ಕೆಟ್ಟ ಫಲಿತಾಂಶಗಳನ್ನು ತರುತ್ತವೆ. ದೇವಾಲಯಗಳು ಹಿಂದೂಗಳು ಪ್ರಾರ್ಥನೆ ಮಾಡುವ ಮತ್ತು ತಮ್ಮ ದೇವರುಗಳಿಗೆ ಅರ್ಪಣೆ ಮಾಡುವ ವಿಶೇಷ ಸ್ಥಳಗಳಾಗಿವೆ. ಇಷ್ಟು ಅರ್ಥ ಆಗಿದೆ ಎಲ್ಲರಿಗೂ ಮಕ್ಕಳೇ? ಇನ್ನೊಂದು ಸರಿ ಓದಬೇಕಾ? ಓದಿದ್ದೀರಲ್ವ ನೀವು? ವೆರಿ ಗುಡ್. ಇದನ್ನು ಆಧರಿಸಿ ನಮಗೆ ಪ್ರಶ್ನೆಗಳಿದ್ವು. ಮೊದಲ ಪ್ರಶ್ನೆ ಏನಿತ್ತು? ಈ ವಾಕ್ಯವೃಂದದ ಮೇಲೆ ಪ್ರಶ್ನೆ ಇತ್ತು ಮಕ್ಕಳೇ. ಪ್ರಶ್ನೆಯಲ್ಲಿ ಈ ಥರ ಕೊಟ್ಬಿಟ್ರೆ ನಿಮಗೆ ಇಷ್ಟವಾದ ದೇವರು ಯಾವುದು ಅಂತ ಕೊಟ್ಬಿಡ್ತಾರೆ, ಆಯಿತಾ? ನಿಮಗಿಷ್ಟವಾದ ದೇವರು, ನಮಗಿಷ್ಟವಾದ ದೇವರು ಆಂಜನೇಯ ಸ್ವಾಮಿ, ನಮಗಿಷ್ಟವಾದ ದೇವರು ಜೀಸಸ್ ಕ್ರೈಸ್ಟ್, ನಮಗಿಷ್ಟವಾದ ದೇವರು ಅಲ್ಲ. ಇದೇನೇನೋ ಬರಿಬಾರ್ದು. ಈ ವಾಕ್ಯವೃಂದದಲ್ಲಿ ಏನಿರುತ್ತಲ್ಲ, ಈ ವಾಕ್ಯವೃಂದದಲ್ಲಿ ಏನು ಮಾಹಿತಿ ಇರುತ್ತೆ ಅದನ್ನಷ್ಟೇ ಬಳಸಿಕೊಂಡು ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು ನಾವು. ಮನಸ್ಸಿಗೆ ಬಂದದ್ದು ಮಾಡೋ ಹಾಗಿಲ್ಲ, ಸರಿನಾ? ಮನಸ್ಸಿಗೆ ಬಂದದ್ದನ್ನು ಮಾಡೋ ಹಾಗಿಲ್ಲ. ಒಂದು ಪ್ರಶ್ನೆ ನನಗೆ ತೇಜಸ್ ಕೇಳ್ತಾನೆ. ತೇಜಸ್ ಯಾವ ಧರ್ಮದಲ್ಲಿ ಬಂತಪ್ಪ? ಅದು ಜೈನ ಧರ್ಮ, ಬೌದ್ಧ ಧರ್ಮ? ಜೈನ ಧರ್ಮ ಇರಬೇಕು. ಸಿಖ್ ಧರ್ಮ 4ನೇ ವಾಕ್ಯವೃಂದ ಇರಬೇಕು, ಅದು ಸಿಖ್ ಧರ್ಮ. ಅದರಿಂದ ಒಂದು ಪ್ರಶ್ನೆ ಕೇಳ್ತಾನೆ ಅವನ ಯೋಚನೆ ಆಗಿತ್ತಂದರೆ ಅವನಿಗೆ ಮನಸ್ಸಿಗೆ ಏನನ್ಸುತ್ತೋ ಅದನ್ನು ಜಲ್ದಿ ಹಾಕಿಬಿಟ್ಟಿದ್ದಾನೆ. ಆ ಥರ ಮಾಡೋಗಿಲ್ಲ. ವಾಕ್ಯವೃಂದದಲ್ಲಿ ಏನಿರುತ್ತಲ್ಲ ಅದನ್ನು ಅಷ್ಟೇ, ಆ ಮಾಹಿತಿನಷ್ಟೇ ಬಳಸಿಕೊಂಡು ಈ ಪ್ರಶ್ನೆಗಳಿಗೆ ಉತ್ತರಿಸ್ಬೇಕು ನಾವು. ಮೊದಲ ಪ್ರಶ್ನೆ ಏನಿತ್ತು? ಹಿಂದೂ ಧರ್ಮವು ಎಷ್ಟು ವರ್ಷಗಳ ಹಿಂದೆ ಪ್ರಾರಂಭವಾಯಿತು? 4000 ವರ್ಷಗಳ ಹಿಂದೆ ಕೊಟ್ಟಿದ್ದಾರಲ್ವಾ? ಮೊದಲ ಸಾಲಲ್ಲೇ ಇದೆ. ಇದಕ್ಕೇನು ಆನ್ಸರ್? ಆಪ್ಷನ್ ಸಿ. ಕರೆಕ್ಟಾ ಮಕ್ಕಳೇ? ಹಿಂದೂ ಧರ್ಮವು ಎಷ್ಟು ವರ್ಷಗಳ ಕಾಲ ಹಿಂದೆ ಪ್ರಾರಂಭವಾಯಿತು? ಆಪ್ಷನ್ ಸಿ, 4000 ವರ್ಷಗಳ ಹಿಂದೆ ಪ್ರಾರಂಭವಾಯಿತು. ಮೊದಲ ಸಾಲಲ್ಲೇ ಉತ್ತರ ಇದೆ. ಒಪ್ತೀರಾ? ಎರಡನೇ ಪ್ರಶ್ನೆ, ಬ್ರಹ್ಮನು ಯಾವ ಕಾರ್ಯವನ್ನು ಮಾಡುತ್ತಾನೆ? ಬ್ರಹ್ಮನು ಬ್ರಹ್ಮಾಂಡವನ್ನು ಸೃಷ್ಟಿಸುತ್ತಾನೆ. ಏನು ಮಾಡ್ತಾನೆ? ಬ್ರಹ್ಮಾಂಡವನ್ನು ರಕ್ಷಿಸುತ್ತಾನೆ, ಬ್ರಹ್ಮಾಂಡವನ್ನು ನಾಶಪಡಿಸುತ್ತಾನೆ, ಬ್ರಹ್ಮಾಂಡವನ್ನು ಸೃಷ್ಟಿಸುತ್ತಾನೆ, ಇಲ್ಲ ಹಬ್ಬಗಳನ್ನು ಆಚರಿಸುತ್ತಾನೆ. ಬ್ರಹ್ಮಾಂಡವನ್ನು ಸೃಷ್ಟಿಸುತ್ತಾನೆ. ಹೌದಲ್ವಾ? ಎಸ್, ವೆರಿ ಗುಡ್. ಹಿಂದೂಗಳು ಯಾವ ಹಬ್ಬವನ್ನು ಆಚರಿಸುತ್ತಾರೆ? ಕ್ರಿಸ್ಮಸ್ ಯಾರು ಆಚರಿಸ್ತಾರೆ?
ಕ್ರೈಸ್ತ ಧರ್ಮದವರು. ವೆರಿ ಗುಡ್. ಈದ್ ಮುಸ್ಲಿಂ. ನಾವು ಹಿಂದೂ ಧರ್ಮದಲ್ಲಿ ಏನು ಆಚರಿಸ್ತೀವಿ? ದೀಪಾವಳಿ ಹಿಂದೂ ಧರ್ಮಕ್ಕೆ ಸೇರುತ್ತೆ ಮಕ್ಕಳೇ, ಸರಿನಾ? ದೀಪಾವಳಿ ಯಾವ ಧರ್ಮಕ್ಕೆ ಸೇರುತ್ತೆ? ಹಿಂದೂ ಧರ್ಮಕ್ಕೆ. ಆಪ್ಷನ್ ಸಿ ಅದಕ್ಕೆ ಸರಿ ಆಗ್ತದೆ ನೋಡ್ರಿ. ಅದು ಕೊಟ್ಟಿದ್ದಾರಲ್ವ ಇಲ್ಲಿ, ದೀಪಾವಳಿ ಆಚರಿಸ್ತಾರಂತ ಕೊಟ್ಟಿದ್ದಾರಲ್ವ. ಅವರು ದೀಪಾವಳಿ ಮತ್ತು ಹೋಳಿಯಂತಹ ಹಬ್ಬಗಳನ್ನು ಆಚರಿಸುತ್ತಾರೆ. ವಾಕ್ಯ ವೃಂದದಲ್ಲೇ ಇದೆ ಆನ್ಸರು, ನಿಮ್ಮ ಕಣ್ಣೆದುರಿಗಿದೆ, ನೀವು ಓದಿ ಮಾಡಬೇಕಷ್ಟೇ. ಸುಲಭ ಇದೆ ಅಲ್ವಾ? ಹಾಂ, ಬಟ್ ಕನ್ನಡ ಓದೋಕ್ಕೆ ಬರಬೇಕು. ಕನ್ನಡ ಓದೋಕ್ಕೆ ಬರಲ್ಲ ಅಂದರೆ ಹಿಂದೂಗಳು ಯಾವ ನಂಬಿಕೆಯನ್ನು ಹೊಂದಿದ್ದಾರೆ? ಇದು ಒಂದು ಆಪ್ಷನ್ ಮರೆಯಾಗಿದೆ, ಕ್ಷಮಿಸಿ. ಬಟ್ ನಿಮಗೆ ಗೊತ್ತಾಗ್ತಿದೆ. ಕರ್ಮ ಯಾವುದರಲ್ಲಿ ನಂಬ್ತಾರೆ ಹಿಂದೂಗಳು? ಕರ್ಮಗಳಲ್ಲಿ. ಹಿಂದೂಗಳು ಕರ್ಮವನ್ನು ನಂಬುತ್ತಾರೆ. ಇಲ್ಲಿದೆಯಲ್ವಾ? ಆಪ್ಷನ್ ಬಿ 4ನೇದಕ್ಕೆ ಸರಿಯಾದ ಉತ್ತರ. ಅರ್ಥ ಆಯ್ತಾ? ವೆರಿ ಗುಡ್. ಸೊ ಇಲ್ಲೇನಿದೆ ಮಕ್ಕಳೇ? 5ನೇ ಪ್ರಶ್ನೆ. ಹಿಂದೂಗಳು ಪ್ರಾರ್ಥನೆ ಮಾಡುವ ಸ್ಥಳ ಯಾವುದು? ದೇವಾಲಯಗಳು ತಾನೇ? ದೇವಾಲಯಗಳು. ಆಪ್ಷನ್ ಸಿ. ಆಪ್ಷನ್ ಸಿ ಅಲ್ಲಿ ಹಿಂದೂಗಳು ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಈಸಿ ಇತ್ತಲ್ಪ ಮೊದಲನೇ ವಾಕ್ಯವೃಂದ. ಮುಂದಿನ ವಾಕ್ಯವೃಂದಕ್ಕೆ ಹೋಗೋಣ. ಓಕೆ, ಮುಂದಿನ ವಾಕ್ಯವೃಂದ ಇದು ಜೈನ ಧರ್ಮಕ್ಕೆ ಸಂಬಂಧಪಟ್ಟಿದೆ. ಜೈನ ಧರ್ಮದ ಸಂಸ್ಥಾಪಕರು ವರ್ಧಮಾನ ಮಹಾವೀರರು. ಓಕೆ, ಸೊ ಇಲ್ಲಿನಿದೆ, ಜೈನ ಧರ್ಮವು ಭಾರತದ ಪ್ರಾಚೀನ ಧರ್ಮವಾಗಿದ್ದು ಅಹಿಂಸೆ ಮತ್ತು ಎಲ್ಲ ಜೀವಿಗಳಿಗೆ ಗೌರವವನ್ನು ಕಲಿಸುತ್ತದೆ. ಕೇಳಿಸ್ಕೊಂತಿದ್ದೀರಾ ಎಲ್ಲರೂ? ಜೈನ ಧರ್ಮ ಬೇರೆ, ಹಿಂದೂ ಧರ್ಮ ಬೇರೆ ಮಕ್ಕಳೇ. ಹಿಂದೂ ಧರ್ಮನೇ ಬೇರೆ, ಜೈನ ಧರ್ಮನೇ ಬೇರೆ. ಆದರೂ ನಾವೆಲ್ಲರೂ ಭಾರತದಲ್ಲೇ ಇರ್ತೀವಿ, ಒಟ್ಟಾಗಿರ್ತೀವಿ ನಾವೆಲ್ಲರೂ. ಜೈನ ಧರ್ಮವು ಭಾರತದ ಪ್ರಾಚೀನ ಧರ್ಮವಾಗಿದ್ದು ಅಹಿಂಸೆ. ಅಹಿಂಸೆ ಅಂದರೆ ಏನು ಮಕ್ಕಳೇ? ಅಹಿಂಸೆ ಅಂದರೆ ಏನು? ವೆರಿ ಗುಡ್ ಚಂದನ್. ಹಿಂಸೆ ಅಂದರೆ ಗೊತ್ತಾ? ಹಿಂಸೆಯ ವಿರುದ್ಧ ಪದವೇ ಅಹಿಂಸೆ. ಹಿಂಸೆ ಮಾಡದೇ ಇರಬೇಕು ಅನ್ನೋದು. ಹಾಂ, ಆಪೋಸಿಟ್ ವರ್ಡ್. ಆ್ಯಂಟೋನಿಮ್ಸ್. ಅಹಿಂಸೆ ಅಂದರೆ ಹಿಂಸೆ ಮಾಡಬಾರ್ದು. ಅಹಿಂಸೆಯ ಪರಮಧರ್ಮ ಅಂತ ಒಬ್ರು ಹೇಳಿದ್ದಾರೆ. ಯಾರು ಗೊತ್ತಾ? ಅಹಿಂಸೆಯೇ ಪರಮಧರ್ಮ ಅಂತ ಒಬ್ರು ಹೇಳಿದ್ದಾರೆ. ಯಾರು ಹೇಳಿದ್ದದು? ವೆರಿ ಗುಡ್ ಸಮರ್ಥಿಸ್ಚೆ, ಫ್ಯಾಂಟಾಸ್ಟಿಕ್, ವೆರಿ ಗುಡ್ ಪುಟ. ಅಹಿಂಸೆಯೇ ಪರಮಧರ್ಮ ಅಂತ ಯಾರು ಹೇಳಿದ್ದಾರೆ? ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಆಯಿತಾ? ಹಿಂಸೆ ಮಾಡಬಾರ್ದು ಯಾರಿಗೊಂತ ಮಹಾತ್ಮ ಗಾಂಧಿಯವರು ಹೇಳ್ತಿದ್ರು. ಇದು ನೋಡ್ರಿ, ಧರ್ಮದಲ್ಲಿ ಅದು ಸಿದ್ಧಾಂತ. ಜೈನ ಧರ್ಮದ ಸಿದ್ಧಾಂತ ಏನು? ಜೈನ ಧರ್ಮವು ಭಾರತದ ಪ್ರಾಚೀನ ಧರ್ಮವಾಗಿದ್ದು ಅಹಿಂಸೆ ಮತ್ತು ಎಲ್ಲ ಜೀವಿಗಳಿಗೆ ಗೌರವವನ್ನು ಕಲಿಸುತ್ತದೆ. ಎಲ್ಲ ಜೀವಿಗಳನ್ನು ಚೆನ್ನಾಗಿ ನೋಡ್ಕೊಬೇಕು ಅಂತ ಹೇಳ್ತಾರೆ ಅವರು. ಪ್ರಾಣಿಗಳು ಮತ್ತು ಸಸ್ಯಗಳು ಸೇರಿದಂತೆ ಯಾವುದೇ ಜೀವಿಗಳಿಗೆ ಹಾನಿಯಾಗದಂತೆ ಜೈನರು ನಂಬುತ್ತಾರೆ. ಯಾವ ಜೀವಿಗೂ ಕಷ್ಟ ಕೊಡಬಾರ್ದು ಅಂತಾರೆ ಅವರು. ಕೊನೆಯ ತೀರ್ಥಂಕರ ಅಥವಾ ಆಧ್ಯಾತ್ಮಿಕ ಗುರು ಎಂದು ಪರಿಗಣಿಸಲಾದ ಮಹಾವೀರನ ಬೋಧನೆಗಳನ್ನು ಅನುಸರಿಸುತ್ತಾರೆ. ಮಹಾವೀರರ ಬೋಧನೆಗಳನ್ನು ಅನುಸರಿಸ್ತಾರೆ ಅವರು. ಜೈನರು ಮಹಾವೀರ ಜಯಂತಿಯಂತಹ ಹಬ್ಬಗಳನ್ನು ಆಚರಿಸುತ್ತಾರೆ. ಇದು ಮಹಾವೀರನ ಜನ್ಮದಿನವನ್ನು ಗೌರವಿಸುತ್ತದೆ. ಜೈನರು ಪ್ರಾರ್ಥನೆ ಮತ್ತು ಧ್ಯಾನ ಮಾಡುವ ವಿಶೇಷ ಸ್ಥಳಗಳಾಗಿವೆ. ಅರ್ಥ ಆಯ್ತಾ ಮಕ್ಕಳೇ? ಅರ್ಥ ಆಯ್ತಾ? ಇದರ ಮೇಲೆ ಇದು ಗೊತ್ತಾ? ಇವರು ಈ ಥರ ನೋಡಿರ್ಬೋದು ನೀವು ಜೈನರನ್ನ. ನೋಡಿರಿ, ಜೈನರಲ್ಲಿ 2 ಥರ ಜೈನರಿದ್ದಾರೆ. ಒಬ್ಬರನ್ನ ದಿಗಂಬರರು ಅಂತಾರೆ, ಇನ್ನೊಬ್ಬರನ್ನ ಶ್ವೇತಾಂಬರರು ಅಂತಾರೆ. ಶ್ವೇತಾಂಬರರು ಅಂದರೆ ಶ್ವೇತ ಅಂದ್ರೇನು? ಬಿಳಿ ಬಣ್ಣ. ಅವರು ಬಿಳಿ ಬಟ್ಟೆ ಹಾಕ್ಕೊಂಡಿರ್ತಾರೆ, ಇವರು ಶ್ವೇತಾಂಬರರು. ದಿಗಂಬರರು ಅಂದರೆ ಜೈನರಲ್ಲಿ ಅವ್ರು ಬಟ್ಟೆ ಹಾಕ್ಕೊಳೋದಿಲ್ಲ, ಆಕಾಶವೇ ನಮಗೆ ಬಟ್ಟೆ ಅಂತಾರೆ ಅವರು. ಆ ಥರ ಇರ್ತಾರೆ. ಅಲ್ಲ, ಅದು ಅವ್ರದ್ದು ಆ ರೀತಿ. ಅವರು ಇನ್ನೊಂದು ವಾದ ಇದೆ ಏನು ಗೊತ್ತಾ? ನಾಯಿ ಬಟ್ಟೆ ಹಾಕ್ಕೊಂಡತ್ರ, ಬೆಕ್ಕು ಬಟ್ಟೆ ಹಾಕ್ಕೊಂಡತ್ರ, ಕಾಗೆ ಬಟ್ಟೆ ಹಾಕ್ಕೊಂಡತ್ರ ನೀನು ಹಾಕಿಸ್ತೀಯಪ್ಪ, ಅದು ಬೇರೆ ಮಾತು. ಪ್ರಾಣಿಗಳು, ನಿಸರ್ಗದಲ್ಲಿರುವ ಸಕಲ ಜೀವಚರಗಳು ಬಟ್ಟೆ ಹಾಕ್ಕೊಂತದವ್ರ. ಮತ್ತು ಮನುಷ್ಯನು ನಿಸರ್ಗದಲ್ಲಿರುವ ಒಂದು ಪ್ರಾಣಿ ಅಲ್ವೇ? ಮತ್ತು ನಾವ್ಯಾಕೆ ಬಟ್ಟೆ ಹಾಕ್ಕೊಬೇಕು? ಈ ಬಟ್ಟೆ ಮಾಡೋದ್ರಲ್ಲೂ ಎಷ್ಟೋ ಹಿಂಸೆ ಆಗುತ್ತೆ, ಎಷ್ಟೋ ಜೀವಿಗಳಿಗೆ ಹಿಂಸೆ ಕೊಡ್ತೀವಿ ನಾವು. ಹಂಗೆ ನೋಡಿದ್ರೆ ಜೈನರು ಹೇಳೋದು ಒಂದು ರೀತಿ ಸರಿಯೇ ಇದೆ. ಅದು ಒಂದು ವಾದ. ಮತ್ತು ಅದು ಭಾಳ ಹಳೆ ಕಾಲ ಪದ್ಧತಿ ಆಯಿತು, ಹೊಸ ಕಾಲಕ್ಕೆ ತಕ್ಕಂತೆ ಇರಬೇಕು ಅಂತ ಇವರು ಬಟ್ಟೆ ಹಾಕ್ಕೊಳ್ಲಿಕ್ಕೆ ಶುರು ಮಾಡ್ತಾರೆ ಕೆಲವರು. ಇವ್ರಿಗೇನಂತ ಕರಿತೀವಿ? ಶ್ವೇತಾಂಬರರು. ಯಾವ ಬಟ್ಟೆ ಹಾಕ್ಕೊಂತಾರೆ? ಬಿಳಿ ಕಲರ್ ಬಟ್ಟೆ ಹಾಕ್ಕೊತಾರೆ ಅವರು. ಇವ್ರಿಗೆ ನಾವು ಶ್ವೇತಾಂಬರರು ಅಂತೀವಿ. ಬಟ್ಟೆ ಹಾಕ್ಕೊಂಡೇ ಇರೋರಿಗೆ ದಿಗಂಬರರು ಅಂತೀವಿ.
ದಿಗಂಬರರು. ರೈಟ್. ಪ್ರಶ್ನೆ ನೋಡೋಣ. ಜೈನ ಧರ್ಮವು ಏನನ್ನು ಕಲಿಸುತ್ತದೆ? ಹಿಂಸೆ ಕಲಿಸುತ್ತಾ? ಇನ್ನೊಬ್ರಿಗೆ ತೊಂದರೆ ಮಾಡ್ಬೇಕಂತ ಹೇಳುತ್ತಾ? ಅಹಿಂಸೆ ಅಲ್ವಾ ಮಕ್ಕಳೇ? ಓದಿದ್ವಲ್ವ ನಾವು? ಅಹಿಂಸೆ. ನೋಡ್ರಿ, ಹಿಂಸೆಯ ವಿರುದ್ಧ ಪದವೇ ಅಹಿಂಸೆ. ಆಯಿತಾ? ವೆರಿ ಗುಡ್. ಆಪ್ಷನ್ ಬಿ ಅದಕ್ಕೆ ಸರಿ ಆಗ್ತದೆ. ಜೈನ ಅಹಿಂಸೆ ನೋಡ್ರಿ, ಮೊದಲನೇ ಲೈನಲ್ಲೇ ಇದೆ. ಕೊನೆಯ ತೀರ್ಥಂಕರನು ಯಾರು? ಮಹಾವೀರ. ಯಾರ ಆಧ್ಯಾತ್ಮಿಕ ಗುರಪ್ಪ? ಕೊನೆಯ ತೀರ್ಥಂಕರ ಅಥವಾ ಆಧ್ಯಾತ್ಮಿಕ ಗುರು ಎಂದು ಪರಿಗಣಿಸಲಾದ ಮಹಾವೀರ. ಇವರ ಬೋಧನೆಯನ್ನು ಅವರು ಇವಾಗಲೂ ಅನುಸರಿಸುತ್ತಿದ್ದಾರೆ. ಜೈನರು ಯಾವುದು ಹಾನಿ ಮಾಡಬಾರದು ಎಂದು ನಂಬುತ್ತಾರೆ? ಪ್ರಾಣಿಗಳು ಮತ್ತು ಎರಡೂ ಅಲ್ವಾ? ಎರಡೂ ಹಾನಿ ಮಾಡಬಾರ್ದು. ಪ್ರಾಣಿಗಳನ್ನಷ್ಟೇ ಹಾನಿ ಮಾಡಬಾರ್ದು ಅಂತ ಹೇಳಿದಾರ, ಸಸ್ಯಗಳನ್ನಷ್ಟೇ ಹಾನಿ ಮಾಡಬಾರ್ದು ಅಂತ ಹೇಳಿದಾರೆ. ಎರಡನ್ನೂ ಹಾನಿ ಮಾಡಬಾರ್ದು, ಎರಡನ್ನೂ ಸಮಾನ ರೂಪದಲ್ಲಿ ಸಂರಕ್ಷಿಸಬೇಕು, ಗೌರವಿಸಬೇಕು ಅಂತ ಹೇಳಿದ್ದಾರೆ. ಹೌದಾ? ಓಕೆ, ಮುಂದೇನಿದೆಯಪ್ಪ? ಮಹಾವೀರನ ಜನ್ಮದಿನವನ್ನು ಗೌರವಿಸುವ ಹಬ್ಬ ಯಾವುದು? ಮಹಾವೀರ ಜಯಂತಿ. ಹೌದಾ? ಅದು ಸಹ ಗದ್ಯ ಭಾಗದಲ್ಲೇ ಇದೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಕೊನೆಯ ಪ್ರಶ್ನೆ, ವಾಕ್ಯವೃಂದ 2ರ ಕೊನೆಯ ಪ್ರಶ್ನೆ ಏನಿಂತ ಇದೆ? ಜೈನರು ಪ್ರಾರ್ಥನೆ ಮತ್ತು ಧ್ಯಾನ ಮಾಡುವ ಸ್ಥಳ ಯಾವುದು? ಜೈನ ದೇವಾಲಯಗಳು ಮಕ್ಕಳೇ. ಜೈನ ದೇವಾಲಯಗಳು ಇಲ್ಲೇ ಕೊಟ್ಟಿದ್ದಾರಲ್ವಾ? ಜೈನ ದೇವಾಲಯಗಳು. ರೈಟ್, ಮುಗೀತ್ರಾ? ಈಸಿ ಇತ್ತಲ್ವಾ? ಮುಂದೆ ಇನ್ನೊಂದು ಧರ್ಮದ ಬಗ್ಗೆ ಇದೆ, ಅದು ನಮ್ಮ ಬೌದ್ಧ ಧರ್ಮ. ಹಿಂದೂ ಧರ್ಮ ಬೇರೆ, ಜೈನ ಧರ್ಮವೇ ಬೇರೆ, ಬೌದ್ಧ ಧರ್ಮನೂ ಬೇರೆ ಧರ್ಮ. ಸಿಖ್ ಧರ್ಮ ಆಮೇಲೆ ಬರ್ತದೆ, ಸಿಖ್ ಇಸ್ಲಾಂ ಎಲ್ಲ ಆಮೇಲೆ ಬರ್ತಾವೆ. ಆಯ್ತಾ? ಬೌದ್ಧ ಧರ್ಮ ನೋಡೋಣ. ಬೌದ್ಧ ಧರ್ಮದ ಬಗ್ಗೆ ಓದೋಣ. ಇವರು ನಮ್ಮ ಕ್ಲಾಸಲ್ಲಿದ್ದಾರಾ? ನಮ್ಮ ಕ್ಲಾಸ್ ಗೌತಮ ಬುದ್ಧ. ಮೊದಲ ಹೆಸರು ಸಿದ್ಧಾರ್ಥ ಅಂತ ಇತ್ತು, ಆಮೇಲೆ ಬಂದಂಥ ಹೆಸರು ಗೌತಮ ಬುದ್ಧ ಅಂತ ಹೆಂಗೆ ಹೆಸರು ಬರುತ್ತಂದರೆ ಭಾಳ ಬುದ್ಧಿವಂತ, ಎಲ್ಲವನ್ನೂ ತಿಳ್ಕೊಂಡಂಥವ್ರು ಅಂತ ಅವ್ರಿಗೆ ಏನಂತೀವಿ? ಬುದ್ಧ ಅಂತೀವಿ. ಎನ್ಲೈಟೆಂಡ್ ಬೀಯಿಂಗ್, ಜ್ಞಾನೋದಯವಾದಂಥ ವ್ಯಕ್ತಿ ಬುದ್ಧ. ಏನೂ ಬರಲ್ಲ ಅಂದರೆ ಬುದ್ಧು ಅಂತಾರೆ. ಎನಿವೇಸ್, ಸೊ ಬೌದ್ಧ ಧರ್ಮವು ಪ್ರಾಚೀನ ಭಾರತದಲ್ಲಿ ಬುದ್ಧ ಎಂದು ಕರೆಯಲ್ಪಡುವ ಸಿದ್ಧಾರ್ಥ ಗೌತಮನು ಸ್ಥಾಪಿಸಿದ ಧರ್ಮವಾಗಿದೆ. ಗೌತಮ ಬುದ್ಧರು ಇವರು ಸ್ಥಾಪಿಸಿದ ಧರ್ಮವೇ ಬೌದ್ಧ ಧರ್ಮ. ಬೌದ್ಧರು ಬುದ್ಧನ ಬೋಧನೆಗಳನ್ನು ಅನುಸರಿಸುತ್ತಾರೆ. ಬೌದ್ಧರು ಅಂತ ಯಾರಿಗೆ ಕರಿತೀವಿ ನಾವು? ಯಾರು ಆ ಧರ್ಮನ ಪಾಲನೆ ಮಾಡ್ತಾರಲ್ಲ ಅವ್ರಿಗೆ ಏನಂತೀವಿ? ಬೌದ್ಧರು. ಹಿಂದೂ ಧರ್ಮವನ್ನು ಪಾಲನೆ ಮಾಡೋರಿಗೆ ಹಿಂದೂಗಳು. ಮತ್ತೆ ಯಾವ ಧರ್ಮವನ್ನು ನೋಡಿದ್ವಿ ನೆಕ್ಸ್ಟ್? ಜೈನ ಧರ್ಮವನ್ನು ಪಾಲನೆ ಮಾಡುವವರಿಗೆ ಜೈನರು. ಬೌದ್ಧ ಧರ್ಮವನ್ನು ಪಾಲನೆ ಮಾಡುವವರಿಗೆ ಬೌದ್ಧರು ಬುದ್ಧನ ಬೋಧನೆಗಳನ್ನು ಅನುಸರಿಸುತ್ತಾರೆ. ಬೋಧನೆ ಅಂದರೆ ಪಾಠಗಳು. ಆಯಿತಾ? ಇದರಲ್ಲಿ 4 ಉದಾತ್ತ ಸತ್ಯಗಳು ಮತ್ತು 8 ಪಟ್ಟು ಮಾರ್ಗಗಳು, ಅಷ್ಟಾಂಗ ಮಾರ್ಗಗಳು ಅಂತಾರೆ ಇವರಿಗೆ. 8 ಪಟ್ಟು ಮಾರ್ಗಗಳು ಅಥವಾ ಇನ್ನೊಂದು ಸರಿಯಾದ ಪದ ಅಷ್ಟಾಂಗ ಮಾರ್ಗಗಳು ಸೇರಿವೆ. ಅವರು ಎಲ್ಲ ಜೀವಿಗಳ ಬಗ್ಗೆ ಸಹಾನುಭೂತಿ ಮತ್ತು ದಯೆಯನ್ನು ನಂಬುತ್ತಾರೆ. ಈ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಕ್ಕೆ ಸ್ವಲ್ಪ ಹೋಲಿಕೆ ಬರ್ತಾ ಇದೆಯಾ? ಜೈನ ಧರ್ಮದಲ್ಲೂ ಸಹ ಎಲ್ಲ ಜೀವಿಗಳಿಗೂ ಅಹಿಂಸೆ ಮಾಡಬೇಕು, ಇಂದ ಇರಬೇಕು, ಎಲ್ಲ ಜೀವಿಗಳ ಜೊತೆಗೆ ಪರಸ್ಪರ ಗೌರವ ಸಲ್ಲಿಸಬೇಕು, ಯಾರಿಗೂ ಏನೂ ಹಾನಿ ಮಾಡಬಾರ್ದು, ಹಿಂಸೆ ಮಾಡಬಾರ್ದು ಅಂತ ಹೇಳ್ತಿದ್ರು. ಬೌದ್ಧ ಧರ್ಮದಲ್ಲೂ ಅದು ಹೇಳ್ತಿದ್ದಾರೆ ಮಕ್ಕಳೇ. ಇದರಲ್ಲಿ 4 ಉದಾತ್ತ ಸತ್ಯಗಳು ಮತ್ತು 8 ಪಟ್ಟು ಮಾರ್ಗಗಳು ಸೇರಿವೆ. ಅವರು ಎಲ್ಲ ಜೀವಿಗಳ ಬಗ್ಗೆ ಸಹಾನುಭೂತಿ ಮತ್ತು ದಯೆಯನ್ನು ನಂಬುತ್ತಾರೆ. ಬೌದ್ಧರು ಬುದ್ಧನ ಜನನ, ಜ್ಞಾನೋದಯ ಮತ್ತು ಮರಣವನ್ನು ಗೌರವಿಸುವ ವೇಸಕ್ನಂತಹ ಹಬ್ಬಗಳನ್ನು ಆಚರಿಸುತ್ತಾರೆ. ಇದು ಅವರ ಹಬ್ಬ, ಇದು ವೇಸಕ್ನಂತಹ. ದೇವಾಲಯಗಳು ಮತ್ತು ಮಠಗಳು ಬೌದ್ಧರು ಪ್ರಾರ್ಥನೆ ಮಾಡುವ ಮತ್ತು ಧ್ಯಾನ ಮಾಡುವ ವಿಶೇಷ ಸ್ಥಳಗಳಾಗಿವೆ. ಅರ್ಥ ಆಯ್ತಾ? ಪ್ರಶ್ನೆಗೆ ಹೋಗ್ಬೋದಾ ಬಾಲಾಜಿ? ಚಲೋ. ಬೌದ್ಧ ಧರ್ಮವನ್ನು ಯಾರು ಸ್ಥಾಪಿಸಿದರು? ಸಿದ್ಧಾರ್ಥ ಗೌತಮ. ಹೌದಲ್ವಾ? ಎರಡನೇ ಲೈನಲ್ಲಿ ಇಲ್ಲಿದೆ. 2ನೇ ಪ್ರಶ್ನೆ, ಬೌದ್ಧರು ಏನನ್ನು ನಂಬುತ್ತಾರೆ? ಸಹಾನುಭೂತಿ ಮತ್ತು ದಯೆ.
ಸಹಾನುಭೂತಿ ಮತ್ತು ದಯೆ. ಆಯಿತಾ, ಸಹಾನುಭೂತಿ ಮತ್ತು ದಯೆ ಎರಡರಲ್ಲಿ ನಂಬಿಕೆ ಇಡ್ತಾರೆ ಬೌದ್ಧರು. ಬುದ್ಧನ ಜನನ, ಜ್ಞಾನೋದಯ ಮತ್ತು ಮರಣವನ್ನು ಗೌರವಿಸುವ ಹಬ್ಬ ಯಾವುದು? ವೇಸಕ್. ವೇಸಕ್ ಇದು ಬುದ್ಧನ ಜನನ, ಜ್ಞಾನೋದಯ ಮತ್ತು ಮರಣ, ಇದು ಮೂರನ್ನು ಆಚರಿಸುವಂಥ ಹಬ್ಬ. ಇದಕ್ಕೇನಂತೀವಿ? ವೇಸಕ್ ಹಬ್ಬ ಅಂತ ಕರಿತೀವಿ. ಬೌದ್ಧರು ಪ್ರಾರ್ಥನೆ ಮತ್ತು ಧ್ಯಾನ ಮಾಡುವ ಸ್ಥಳ ಯಾವುದು? ದೇವಾಲಯಗಳು ಮತ್ತು ಮಠಗಳಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಹೌದಲ್ವಾ? ನೋಡಿದ್ವಲ್ವ ಇಲ್ಲಿ ದೇವಾಲಯಗಳು ಮತ್ತು ಮಠಗಳು. ವೇಸಕ್ ಅನ್ನೋದು ಇತ್ತ ಇಲ್ಲೆಲ್ಲಾದರೂ? ಇಲ್ಲಿತ್ತು ವೇಸಕ್ಕು. ಆಮೇಲೆ ಸಿದ್ಧಾರ್ಥ ಗೌತಮ ಬುದ್ಧ. ಮತ್ತೇನಿತ್ತಪ್ಪ? ಸಹಾನುಭೂತಿ ದಯೆಯನ್ನು ಕಲಿಸುತ್ತದೆ, ಹೌದಾ? ಈಗ 5ನೇ ಪ್ರಶ್ನೆ, ಬೌದ್ಧ ಧರ್ಮದ ಮುಖ್ಯ ಬೋಧನೆಗಳನ್ನು ಏನೆಂದು ಕರೆಯುತ್ತಾರೆ? 4 ಉದಾತ್ತ ಸತ್ಯಗಳು ಮತ್ತು 8 ಪಟ್ಟು ಮಾರ್ಗಗಳು ಅಥವಾ ಅಷ್ಟಾಂಗ ಮಾರ್ಗಗಳು ಅಂತಲೂ ಕರೀತಾರೆ. ಎಲ್ಲಿದೆ ಅದು? ಆಪ್ಷನ್ ಸಿ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಸುಲಭ ಇತ್ತು ಮಕ್ಕಳೇ, ಸುಲಭ ಇತ್ತು. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಚಲೇ. ಪ್ರಶ್ನೆ ಅಲ್ಲ, ವಾಕ್ಯ ವೃಂದನೆ ಇದೆಯಲ್ಲ. ಮುಂದಿನ ಧರ್ಮ ಯಾವ ಧರ್ಮ? ಸಿಖ್ ಧರ್ಮ. ಸಿಖ್ ಧರ್ಮ. ಸಿಖ್ ಧರ್ಮ ಹೆಚ್ಚಾಗಿ ಈ ಧರ್ಮವನ್ನು ಪಾಲಿಸುವವರು ಹೆಚ್ಚಾಗಿ ಕಂಡುಬರೋದು ಪಂಜಾಬ್ನಲ್ಲಿ ಕಂಡು ಬರ್ತಾರೆ. ಪಂಜಾಬ್ನ ರಾಜ್ಯದಲ್ಲಿ. ಪಂಜಾಬ್ ಅನ್ನೋದೊಂದು ರಾಜ್ಯ ಇದೆ, ಗೊತ್ತಿದೆಯಲ್ವಾ? ನಮ್ಮ ರಾಷ್ಟ್ರಗೀತೆಯಲ್ಲೂ ಪಂಜಾಬ್, ಸಿಂಧ್, ಗುಜರಾತ್, ಮರಾಠ ಬರುತ್ತಲ್ವ ಹೆಸರು. ಸೊ ಅಲ್ಲಿ ಈ ಧರ್ಮವನ್ನು ಪಾಲಿಸೋರು ಇರ್ತಾರೆ. ಅವರ ಪವಿತ್ರ ಸ್ಥಳ ಅಮೃತ್ಸರದಲ್ಲಿದೆ. ಇದು ಗೋಲ್ಡನ್ ಟೆಂಪಲ್ ಅಂತ ಅಂತಾರೆ. ಗೋಲ್ಡನ್ ಟೆಂಪಲ್ ಬಂಗಾರದಿಂದ ಮಾಡಲಾಗಿದೆ. ಸಂಪೂರ್ಣ ಅಲ್ಲ, ಮೇಲ್ಗಡೆ ಲೇಪ ಮಾತ್ರ ಬಂಗಾರದ ಲೇಪ ಹಾಕಿದ್ದಾರೆ, ಆಯಿತಾ? ಬಂಗಾರದ ಲೇಪ ಹಾಕಿದ್ದಾರೆ. ಸೊ ಗೋಲ್ಡನ್ ಟೆಂಪಲ್ ಅಮೃತ್ಸರ್ ಪಂಜಾಬ್ನಲ್ಲಿದೆ ಇದು, ಆಯಿತಾ? ಅದು ಭಾಳ ಪವಿತ್ರ ಸ್ಥಳ ಅವರಿಗೆ. ಸಿಖ್ ಧರ್ಮದ ಬಗ್ಗೆ ಓದೋಣ ಮಕ್ಕಳೇ. ನೋಡಿರಿ, ಸಿಖ್ ಧರ್ಮವು ಭಾರತದಲ್ಲಿ 15ನೇ ಶತಮಾನದಲ್ಲಿ ಗುರು ನಾನಕ್ ಸ್ಥಾಪಿಸಿದ ಧರ್ಮವಾಗಿದೆ. ಇದನ್ನು ಸ್ಥಾಪಿಸಿದವರು ಯಾರು? ಗುರು ನಾನಕ್. ಸಿಖ್ಖರು ಒಂದೇ ದೇವರು ಮತ್ತು ತಮ್ಮ 10 ಗುರುಗಳ ಬೋಧನೆಗಳನ್ನು ನಂಬುತ್ತಾರೆ. ಅವರು ತಮ್ಮ ಪವಿತ್ರ ಗ್ರಂಥವಾದ ಗುರು ಗ್ರಂಥ ಸಾಹಿಬ್ ಗುರು ಗ್ರಂಥ ಸಾಹಿಬ್ ಕರೆಕ್ಟ್ ಇದೆ ಪದ ಅದು ಅನ್ನು ಅನುಸರಿಸುತ್ತಾರೆ. ಸಿಖ್ಖರು ಪ್ರಾಮಾಣಿಕತೆ, ಸಮಾನತೆ ಮತ್ತು ಇತರರಿಗೆ ಸಹಾಯ ಮಾಡುವುದನ್ನು ಗೌರವಿಸುತ್ತಾರೆ. ಇಲ್ಲಿ ಲಂಗರ್ ಅಂತ ಇಡ್ತಾರೆ ಇದರೊಳಗೆ. ಗುರುದ್ವಾರಗಳು ಅಂತ ಇದ್ದಾವೆ. ಸಿಖ್ಖರು ನಮಗೆ ದೇವಸ್ಥಾನಗಳಿದಾವಲ್ವಪ್ಪ, ಸಿಖ್ಖರಿಗೆ ಅಲ್ಲಿ ಗುರುದ್ವಾರಗಳು ಅಂತ ಇರ್ತವೆ. ಅಲ್ಲಿ ಲಂಗರ್ ಅಂತ ಕೊಡ್ತಾರೆ. ಲಂಗರ್ ಅಂದರೆ ಎಲ್ಲರಿಗೂ ಸಾಮೂಹಿಕವಾಗಿ ಊಟ ಪ್ರಸಾದ ಬಳಸ್ತಾರೆ. ಅಲ್ಲಿ ನೀವು ಕೆಳಗೆ ಕುಂತು ಕೈಯಲ್ಲಿ ಈ ಥರ ಇಸ್ಕೊಬೇಕು, ಹೌದು. ಆಮೇಲೆ ನೀವು ಸ್ವಲ್ಪ ಸೇವೆ ಸಲ್ಲಿಸಿ ಬರ್ಬೇಕಲ್ಲಿ. ನೀವೇನಾದರೂ ಬಡಿಸೋದು ಮಾಡಬೇಕು, ಪಾತ್ರೆ ಏನಾದ್ರು ತೊಳಿಬೇಕು. ಅಲ್ಲಿ ಹೋದವ್ರು ಎಲ್ಲರೂ ಸೇವೆಯನ್ನು ಸಲ್ಲಿಸ್ತಾರೆ, ಪ್ರಸಾದನೂ ತಿಂದು ಬರ್ತಾರೆ. ಹೇಳಪ್ಪ, ಅದು ಅವ್ರದ್ದು ಇದೆ. ಅದು ಅವ್ರು ಯಾವಾಗಲೂ ಒಂದು ಇದನ್ನ ಇಟ್ಕೊಂಡಿರ್ತಾರೆ, ಒಂದು ಚಾಕು ಇಟ್ಕೊಂಡಿರ್ತಾರೆ. ಅದು ಏನಂತ ಗೊತ್ತಿಲ್ಲ ಕಂದ ನನಗೂ. ಅದು ಪೇಟನೇ, ಬಟ್ ಯಾಕೆ ಅಷ್ಟು ದೊಡ್ಡದಿದೆ ಅಂತ ಗೊತ್ತಿಲ್ಲ. ಅವರು ಕೂದಲು ಉದ್ದ ಬಿಡ್ತಾರೆ. ಗಂಡು ಮಕ್ಕಳು ಸಹ ಉದ್ದ ಕೂದಲು ಬಿಡ್ತಾರೆ. ಆ ಕೂದಲನ್ನು ನೀಟಾಗಿ ಕಟ್ಕೊಂಡ್ಬಿಟ್ಟು ಅದಕ್ಕೆ ಪಗಡಿ ಅಂತಾರೆ, ಅದಕ್ಕೆ ಅದು ನೀಟಾಗಿ ಹಾಕ್ಕೊತಾರೆ. ಆ ಥರ ಪೇಟದ ಥರ. ನಮ್ಮದು ಮೈಸೂರು ಪೇಟ ಬರುತ್ತೆ, ನೋಡಿದ್ದೀರಾ? ಆ ಥರ. ಅದು ಸಂಪ್ರದಾಯ. ಕರೆಕ್ಟ್, ಸರಿಯಾದ ಪದ. ಸಂಪ್ರದಾಯ ಏನಪ್ಪ? ಸನ್ಮಾನ. ಅದು ಮೈಸೂರು ಪೇಟ, ಅದು ಬೇರೆ. ಇದು ಬೇರೆ ಪೇಟ, ಆಯಿತಾ? ಪಗಡಿ ಅಂತಾರೆ ಅದಕ್ಕೆ. ಎನಿವೇಸ್, ಅವರು ತಮ್ಮ ಪವಿತ್ರ ಗ್ರಂಥವಾದ ಗುರು ಗ್ರಂಥ ಸಾಹಿಬನ್ನು ಅನುಸರಿಸುತ್ತಾರೆ. ಸಿಖ್ಖರು ಪ್ರಾಮಾಣಿಕತೆ, ಹಾನೆಸ್ಟಿ, ಸಮಾನತೆ, ಈಕ್ವಾಲಿಟಿ, ಎಲ್ಲರೂ ಸಮಾನರು, ಮತ್ತು ಇತರರಿಗೆ ಸಹಾಯ ಮಾಡುವುದು, ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವುದು, ಇತರರಿಗೆ ಸಹಾಯ ಮಾಡುವುದನ್ನು ಗೌರವಿಸುತ್ತಾರೆ. ಅವರು ಖಲ್ಸಾದ ಸ್ಥಾಪನೆಯನ್ನು ಸೂಚಿಸುವ ವೈಶಾಖಿಯಂತಹ ಹಬ್ಬಗಳನ್ನು ಆಚರಿಸುತ್ತಾರೆ. ಇದಕ್ಕೆ ಬೈಸಾಖಿ ಅಂತಲೂ ಕರೀತಾರೆ, ವೈಶಾಖಿ ಅಂತಲೂ ಕರೀತಾರೆ, ವೈಶಾಖಿ ಅಂತಲೂ ಕರೀತಾರೆ, ಆಯಿತಾ? ಗುರುದ್ವಾರಗಳು, ನನಗೆ ತಾನೇ ಹೇಳಿದ್ನಲ್ವ, ಗುರುದ್ವಾರಗಳು ವಿಶೇಷ ಸ್ಥಳಗಳಾಗಿದ್ದು ಅಲ್ಲಿ ಸಿಖ್ಖರು ಪ್ರಾರ್ಥನೆ ಮಾಡುತ್ತಾರೆ. ಮತ್ತು ಲಂಗರ್, ಈಗ ತಾನೇ ಹೇಳಿಲ್ವಾ, ಲಂಗರ್ ಎಂದು ಕರೆಯಲ್ಪಡುವ ಸಮುದಾಯ ಊಟಕ್ಕಾಗಿ ಒಟ್ಟುಗೂಡುತ್ತಾರೆ. ಅಲ್ಲಿ ಯಾರಾದರೂ ಹಸಿದಿದೆ ಅಂತ ಹೋದರೆ
ನೀನು ಯಾರಪ್ಪ, ನೀನು ಯಾವ ಧರ್ಮದನಪ್ಪ, ನೀನು ಹಿಂದೂ ಧರ್ಮದನ, ನೀನು ಇಸ್ಲಾಂ ಧರ್ಮದನ, ನೀನು ಕ್ರೈಸ್ತ ಧರ್ಮದನ ಅಂತ ಏನೂ ಕೇಳೋದಿಲ್ಲ. ಹಸಿವಿದೆ ಅಂತ ಹೋದರೆ ಊಟ ಹಾಕ್ಕೊಡ್ತಾರೆ ನಿಮಗವ್ರು. ಇವಾಗಲೂ ಭಾರತದಲ್ಲಿ ಎಷ್ಟೋ ಕಡೆ ಎಷ್ಟೋ ಗುರುದ್ವಾರಗಳು ಉಚಿತವಾಗಿ ಊಟ ಕೊಡ್ತಾಯಿದ್ದಾವೆ. ಯಾವಾಗಾದರೂ ಹೋಗ್ರಿ ನೀವು, ಒಂದ್ಸರಿ ಯಾವಾಗಾದ್ರೂ ಸಮಯ ಸಿಕ್ಕರೆ ಭೇಟಿ ಮಾಡಿರಿ. ಹಾಂ, ಏನಪ್ಪ ಅಡುಗೆ ಇದ್ದಾಗ ಹೋಗ್ಬೇಕು, ಯಾವಾಗ ಹೋಗ್ತೀನಿ ಹಾಂ ಏನೋ ಕೇಳಪ್ಪ, ಯಾಕಪ್ಪ ಸಾಯಿಸ್ತಾರೆ? ಅವ್ರೇನಪ್ಪ, ಅವ್ರೇನು ಮೃಗಗಳ, ಅವ್ರೇನು ಟೆರರಿಸ್ಟ್ಗಳ? ಯಾಕೆ ಹಂಗೆ ಮಾಡ್ತೀರಪ್ಪ? ಹಾಂ, ಅವ್ರು ಯಾಕೆ ಸಾಯಿಸ್ತಾರೆ ನಿಮ್ಮನ್ನು? ನಾನು ಅಲ್ಲಿ ಹೋಗಿ ಬಂದಿದ್ದೀನಿ ಕಣ, ನಾನು ಹೋಗಿ ಬಂದಿದ್ದೀನಿ, ಏನು ಮಾಡಲ್ಲ. ಹಾಂ, ನೀವು ಹೋಗ್ಬೇಕು. ಬಟ್ ನಿಮ್ಮ ದೇವಸ್ಥಾನದಲ್ಲಿ ನೀವು ಚಪ್ಪಲಿ ಹಾಕೊಂಡು ಹೋಗ್ತೀರಾ? ಮತ್ತು ಅಲ್ಲಿ ಹೋದ್ಮೇಲೆ ಚಪ್ಪಲಿ ಹೊರಗೆ ಬಿಟ್ಟರೆ ಚಪ್ಪಲಿ ಹೊರಗೆ ಬಿಡ್ಬೇಕಾ? ಅಲ್ಲಿ ಏನೇನಿದೆ ಕೇಳಿ ತಿಳ್ಕೊಬೇಕು. ಅಲ್ಲಿ ಹೋಗಿ ಯಾರನ್ನಾರು ಸಹಾಯ ತಗೊಳ್ರಿ. ನಾನು ಮೊದಲನೇ ಸರಿ ಬಂದಿದ್ದೀನಿ, ನನಗೆ ಗೊತ್ತಿಲ್ಲ, ತಿಳ್ಕೊಬೇಕಂತ ಇದು ಅನಿಸ್ತದೆ ಅಂತ ಹೋಗಿ ನೋಡಿ ಬರ್ಬೋದು, ಏನು ತಪ್ಪೇನಿಲ್ಲ. ಹಾಂ, ಇಲ್ಲ, ಕರ್ನಾಟಕದಲ್ಲಿ ಯಾವ ಗುರುದ್ವಾರನೂ ನೋಡಿಲ್ಲ ನಾನು ಆ ಥರ. ಹಾಂ, ಹೊರ ರಾಜ್ಯದಲ್ಲಿ ಇದ್ದಾವೆ, ಆಯಿತಾ? ಅವಕಾಶ ಸಿಕ್ಕರೆ ನೋಡಿರಿ. ಈ ಬೇರೆ ಧರ್ಮದಲ್ಲೂ ಏನೇನು ಒಳ್ಳೊಳ್ಳೆ ಗುಣಗಳಿದ್ದಾವೆ ನೋಡಿ ತಿಳ್ಕೊಳೋದ್ರಲ್ಲಿ ಏನು ತಪ್ಪಿಲ್ಲ. ಓಕೆ, ಸರಿಯಪ್ಪ, ಇದಾಯ್ತಾ? ಮುಂದೆ ಹೋಗ್ಬೋದಾ ಮಕ್ಕಳೇ? ಚಲೋ, ಓಕೆ. ಸಿಖ್ ಧರ್ಮವನ್ನು ಯಾರು ಸ್ಥಾಪಿಸಿದರು? ಗುರುನಾನಕರು ಮಕ್ಕಳೇ. ಆಪ್ಷನ್ ಬಿ, ಸಿಖ್ ಧರ್ಮವನ್ನು ಯಾರು ಸ್ಥಾಪಿಸಿದರು? ಗುರುನಾನಕ್. ನೆನಪಿಟ್ಕೊಂಬಿಡಿ ಹಾಗೆ ಇದನ್ನು, ಆಯಿತಾ? ಇಲ್ಲೇ ಇದೆಯಾ? ಗುರುನಾನಕರಲ್ವಾ ಸ್ಥಾಪಿಸಿದ್ದು? ವೆರಿ ಗುಡ್. ಸಿಖ್ಖರು ಏನನ್ನು ನಂಬುತ್ತಾರೆ? ಒಂದೇ ದೇವರು. ಇಲ್ಲಿ ನಮ್ಮ ತೇಜಸ್ ನನಗೊಂದು ಡೌಟ್ ಕೇಳ್ದ, ಸರ್ ಅನೇಕ ದೇವರುಗಳಲ್ವಾ, ಅನೇಕ ಗುರುಗಳಿದ್ದಾರೆ, 10 ಗುರುಗಳಿದ್ದಾರೆ, ಅವರಿಗೆ 10 ಗುರುಗಳಿದ್ದಾರೆ, ಆದರೆ ದೇವರು ಒಬ್ಬರೇ. ಸಿಖ್ಖರು ಒಂದೇ ದೇವರು ಮತ್ತು ತಮ್ಮ 10 ಗುರುಗಳು ಅನೇಕರಿದ್ದಾರೆ, ಬಟ್ ದೇವರು ಇದ್ದಾರೆ ಒಂದೇ ದೇವರು. ಸಿಖ್ಖರ ಪವಿತ್ರ ಗ್ರಂಥ ಯಾವುದು ಮಕ್ಕಳೇ? ಗುರು ಗ್ರಂಥ ಸಾಹಿಬ್. ಹಾಗಾದರೆ ಬೈಬಲ್ ಯಾರ ಪವಿತ್ರ ಗ್ರಂಥ? ಬೈಬಲ್ ಕ್ರಿಶ್ಚಿಯನರ, ಕ್ರೈಸ್ತರ ಪವಿತ್ರ ಗ್ರಂಥ. ಕುರಾನ್ ಯಾರ ಪವಿತ್ರ ಗ್ರಂಥ? ಮುಸ್ಲಿಮರ ಪವಿತ್ರ ಗ್ರಂಥ ಕುರಾನ್. ಭಗವದ್ಗೀತೆ ಯಾರ ಪವಿತ್ರ ಗ್ರಂಥ? ಆ್ಯಕ್ಚುಲಿ ಹಿಂದೂ ಧರ್ಮಕ್ಕೆ ಇಂಥದ್ದೇ ಪವಿತ್ರ ಗ್ರಂಥ ಇಲ್ಲ. ನಮ್ಮಲ್ಲಿ ಭಾಳ ಗ್ರಂಥಗಳಿದಾವೆ ಹಂಗೆ ನೋಡ್ತಾ ಹೋದರೆ. ಹಿಂದೂ ಧರ್ಮದಲ್ಲಿ ಒಂದು ದೇವರಿಲ್ಲಮ್ಮ ಕಂದ. ಹಿಂದೂ ಧರ್ಮದಲ್ಲಿ ಭಾಳಷ್ಟು ದೇವರುಗಳಿದ್ದಾವೆ. ಎಷ್ಟಿದಾವೆ ಎಣಿಸಿಲ್ಲ ಯಾರು ಇನ್ನೂ, ಆಯಿತಾ? ಅಲ್ಲಿ ನಾವು ಹಿಂದೂ ಧರ್ಮದಲ್ಲಿ ಒಂದು ದೇವರಿಲ್ಲ, ಒಂದು ಗ್ರಂಥ ಇಲ್ಲ, ಭಾಳ ಕಥೆಗಳಿದ್ದಾವೆ, ಭಾಳ ಗ್ರಂಥಗಳಿದ್ದಾವೆ. ಆದರೆ ನೀವು ಶೀಘ್ರನೇ ಅದನ್ನು ಹೋಲಿಸ್ಬೇಕಂದ್ರೆ ಹಿಂದೂ ಧರ್ಮಕ್ಕಂತ ಹೋಲಿಸ್ಬೋದು, ಏನು ತಪ್ಪೇನಿಲ್ಲ. ಓಕೆ, ಖಲ್ಸಾದ ಸ್ಥಾಪನೆಯನ್ನು ಸೂಚಿಸುವ ಹಬ್ಬ ಯಾವುದು? ಯಾವ ಹಬ್ಬ? ಬೈಸಾಖಿ. ಈ ಬೈಸಾಖಿ ಹಬ್ಬ ನೆನ್ಪಿಟ್ಕೊಳ್ರಿ, ಆಯಿತಾ? ಬೈಸಾಖಿ ಹಬ್ಬ ಹೊಸ ವರ್ಷದ ಹಬ್ಬ ಅಂತಾರೆ, ಯುಗಾದಿ ಹಬ್ಬ ಅಂತೀವಲ್ಲ ಆ ಥರ ಹಬ್ಬ ಅದು ಬೈಸಾಖಿ ಹಬ್ಬ. ಒಂದು ಘಟನೆ ಆಗಿರುತ್ತೆ 1919ರಲ್ಲಿ. ಅಲ್ಲ, ಇದು ಭಗತ್ ಸಿಂಗ್ದು ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಜನರಲ್ ಡಯರ್ ಬಂದುಬಿಟ್ಟು ಎಲ್ಲರನ್ನ ನಿಲ್ಲಿಸ್ಬಿಟ್ಟು ಭಾಳ ಜನ ಸತ್ತೋಗಿರ್ತಾರಲ್ಲಿ. ಇರಲಿ, ನೋಡೋಣ, ಮತ್ತೊಂದು ಸರಿ ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ವೈಶಾಖಿ ಹಬ್ಬ ಎಲ್ಲಿದೆಪ್ಪ ಅದು? ಇಲ್ಲಿ ಕೆಳಗಿತ್ತಲ್ಲ. ರೈಟ್. ಸಿಖ್ಖರು ಪ್ರಾರ್ಥನೆ ಮಾಡಲಿರುವ ಮತ್ತು ಸಮುದಾಯ ಊಟಕ್ಕಾಗಿ ಒಟ್ಟುಗೂಡುವ ಸ್ಥಳವನ್ನು ಏನಂತ ಕರಿತೀವಿ? ಗುರುದ್ವಾರಗಳು. ವೆರಿ ಗುಡ್. ಸೊ ಇಲ್ಲಿಗೆ ಮುಗಿತಾ ಮಕ್ಕಳೇ? ಭಾಷೆಯ ಕಿರುಪರೀಕ್ಷೆ 1ರ ಮುಕ್ತಾಯ ಇಲ್ಲಿಗೆ ಆಗ್ತದೆ. ಆನ್ಲೈನಲ್ಲಿ ಯಾರು ನೋಡ್ತಿದ್ದೀರ ಮಕ್ಕಳು, ನೀವು ಸಹ ಚೆನ್ನಾಗಿ ಮಾಡಿದ್ದೀರ ಅಂತ ಅಂದ್ಕೊತೀನಿ. ಭಾಳ ಸುಲಭ ಐತಿ ಈ ಪರೀಕ್ಷೆ. ಮುಂದಿನ ಪರೀಕ್ಷೆಯ ವಿವರಣೆಯೊಂದಿಗೆ ಇನ್ನೊಂದು ತರಗತಿಯಲ್ಲಿ ನಿಮ್ಮನ್ನು ಕಾಣಬಯಸ್ತೀನಿ. ಇಲ್ಲಿಗೆ ಈ ತರಗತಿಯನ್ನು ಮುಕ್ತಾಯಗೊಳಿಸ್ತೀವಿ. ನೆನಪಿಡಿ, ಇದು ಈಸಿ ಪಿ ಜಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.